ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳೇ, ಬಿಡೋಣಿಯವರೇ, ಸಹಶಿಕ್ಷಕರಾದ ಕಿರಣಳ್ಳಿಯವರೇ, ದೇವರಮನಿಯವರೇ, ಈರಣ್ಣ ಕರ್ಶೆಟ್ಟಿಯವರೇ, ಸುವರ್ಣ ಅವರೇ, ಸೀತಾ ಮೇಡಮ್ ಅವರೇ, ಇವತ್ತಿನ ದಿವಸ ನಾವು ಇಲ್ಲೆಲ್ಲ ಕಲಿತಿದ್ದು ಆತ್ಮನಿರ್ಭರ ಭಾರತ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದಷ್ಟು ಕೆಲಸ ಈ ಸಮಾಜಕ್ಕೆ ಕೊಡಬೇಕು, ಉಪಯೋಗ ಕೊಡಬೇಕು ಅನ್ನುವಂಥ ಒಂದು ಸದುದ್ದೇಶ ಮತ್ತು ಆತ್ಮನಿರ್ಭರ ಭಾರತಕ್ಕಾಗಿ ನನ್ನ ಹೆಸರು ಶ್ರೀಶೈಲಪ್ಪ ಈರಪ್ಪ ಜೋಗೂರ್, ಊರು ಆಲ್ಮೇಲ್, ತಾಲೂಕು ಸಿಂದಗಿ, ಜಿಲ್ಲೆ ವಿಜಯಪುರ. ನಾನು ವೃತ್ತಿಯಿಂದ ಪ್ರೈವೇಟ್ ಸಿವಿಲ್ ಎಂಜಿನಿಯರ್, ಬಿ ಸಿವಿಲ್. ಈ ಆತ್ಮನಿರ್ಭರ ಭಾರತದ ಮುಖ್ಯ ಆಧಾರಿತ ವಿಷಯಕ್ಕಾಗಿ ನಾನು ಮಾಡಿದ ಪ್ರಯತ್ನಗಳಲ್ಲಿ ಈ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಇದರ ಲೈಫ್ ಅಂದರೆ ಬದುಕು ಹೆಚ್ಚು ಮಾಡುವ ಉದ್ದೇಶದಿಂದ ನನ್ನ ಪ್ರಯತ್ನಗಳು ನಡೆದವು. ಸುಮಾರು ಈಗ 1 ವರ್ಷದಿಂದ ಈ ಪ್ರಯೋಗಗಳನ್ನು ಮಾಡುತ್ತಾ ಬಂದಿದ್ದೇನೆ. ಈ ಕೊನೆಯದಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದು ಇದನ್ನು ನಿಮಗೆ ಹೇಳ್ತೀನಿ. ಮುಖ್ಯವಾಗಿ ನಿರ್ಣಯ ಏನು? ವೆಟ್ ದಿ RCC roof top by water. It cools your house and increases life of RCC roof. ಅಂದರೆ ಕನ್ನಡದಲ್ಲಿ ನಾವು RCC ರೂಫ್ ಟಾಪ್ ಮೇಲೆ ನೀರನ್ನು ಹಾಕಿ ತೋಯಿಸಿದಾಗ ಅದರಿಂದ ನಮ್ಮ ಮನೆ ಬೇಸಿಗೆ ಕಾಲದಲ್ಲಿ ನಮ್ಮ ಮನೆ ತಂಪು ಆಗುತ್ತೆ ಮತ್ತು ನಮ್ಮ ಕಾಂಕ್ರೀಟ್ ಅಥವಾ RCC ಲೈಫ್ ಬದುಕು ಆಯುಷ್ಯ ಹೆಚ್ಚಾಗುತ್ತದೆ. ಇದರದು ತಾತ್ಪರ್ಯ. ಈಗ ಅದರ ವಿವರಣೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ನಾನು ಬರೆದದ್ದನ್ನು ಹೇಳ್ತಾ ಇದ್ದೀನಿ. ರೂಫ್ ಕಾಂಕ್ರೀಟ್ ಮೇಲೆ ನೀರು ಹಾಕಿ ತೋಯಿಸಿದಾಗ ನೀರು ಕಾಂಕ್ರೀಟ್ನಲ್ಲಿ ಒಳಸೇರುತ್ತದೆ. ಛತ್ತಿನಲ್ಲಿಯ ಶಾಖವನ್ನು ಹೀರಿಕೊಂಡು ನೀರು ಸಣ್ಣ ಕಣಗಳಾಗಿ ಮೇಲಕ್ಕೆ ಹವಾಮಾನದಲ್ಲಿ ಸೇರುತ್ತದೆ. ಸಿಮೆಂಟ್ ಕಾಂಕ್ರೀಟ್ ಒಂದು ರಂಧ್ರ ಶರೀರಿಯಾಗಿದ್ದು ರಂಧ್ರಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ. ರಂಧ್ರದಲ್ಲಿರುವ ನೀರು ಮನೆಯಲ್ಲಿಯ ಶಾಖವನ್ನು ಹೀರಿಕೊಂಡು ನೀರು ವಾಯುರೂಪಿಯಾಗಿ ಹವೆಯಲ್ಲಿ ಮೇಲಕ್ಕೆ ಹೋಗುತ್ತದೆ. ಭೂಮಿಯಿಂದ ಬಂದ ನೀರಿನಲ್ಲಿ ಅಂದರೆ ಗ್ರೌಂಡ್ ವಾಟರ್ ಕರಗಿದ ಕಾರ್ಬೋನೇಟ್ಸ್ಗಳು ಇರುತ್ತವೆ. ಕಾಂಕ್ರೀಟ್ ಕ್ಯೂರಿಂಗ್ ಯಾವತ್ತೂ ನಿಲ್ಲುವುದಿಲ್ಲ. ಇದು ಕಾಂಕ್ರೀಟಿನ ಕಾನ್ಸೆಪ್ಟ್. ಕ್ಯೂರಿಂಗ್ ಯಾವತ್ತೂ ನಿಲ್ಲುವುದಿಲ್ಲ.
ಇದು ಸಿಮೆಂಟ್ ಕಾಂಕ್ರೀಟಿನ ಗುಣ. ಕ್ಯೂರಿಂಗ್ ನಂತರ ರಾಸಾಯನಿಕ ಕ್ರಿಯೆಯಿಂದ ನೀರಿನಲ್ಲಿಯ ಕಾರ್ಬೋನೇಟ್ಸ್, ಮೋನೋಮರ್ಗಳು, ವಾಯುವಿನಲ್ಲಿಯ ಮೋನೋಮರ್ಗಳು, ಧೂಳಿನಲ್ಲಿಯ ಮೋನೋಮರ್ಗಳು, ಮೋನೋಮರ್ಗಳಿಂದ ಪಾಲಿಮರ್ ನಿರ್ಮಾಣವಾಗುತ್ತದೆ. ಕಾಂಕ್ರೀಟ್ ಕ್ಯೂರಿಂಗ್ ಒಂದು ಪಾಲಿಮರೈಸೇಷನ್ ಆಗಿದ್ದು, ಪಾಲಿಮರೈಸೇಷನ್ ಪದರು ಕಾಂಕ್ರೀಟ್ ಒಳಗೆ ಮತ್ತು ಹೊರಗೆ ನಿರ್ಮಾಣವಾಗುತ್ತದೆ. ಈ ಪಾಲಿಮರೈಸೇಷನ್ ಕ್ರಿಯೆ ಸಿಮೆಂಟ್ ಒಳಹೊರಗಿನ ರಂಧ್ರಗಳನ್ನು, ಅಂದರೆ ಸಿಮೆಂಟ್ ಕಾಂಕ್ರೀಟಿನ ಒಳಹೊರಗಿನ ರಂಧ್ರಗಳನ್ನು ಮುಚ್ಚಿ ಹಾಕುತ್ತದೆ. ಬೇಸಿಗೆಯಲ್ಲಿ RCC ಛತ್ತನ್ನು ನೀರಿನಿಂದ ತೋಯಿಸುವುದರಿಂದ ನೀರು ಮನೆಯಲ್ಲಿಯ ಶಾಖವನ್ನು ಹೀರಿಕೊಂಡು ಮನೆಯಲ್ಲಿಯ ವಾಯುವಿನ ತಾಪವನ್ನು 30 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ತರುತ್ತದೆ. ಅಂದರೆ ಹೊರಗಿನ 42-43 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗೂ ಸಹಿತ ನೀವು 30 ಡಿಗ್ರಿ ಸೆಂಟಿಗ್ರೇಡ್ ನೀರು ಹಾಯಿಸುವುದರಿಂದ ನೀವು ತಂದುಕೊಳ್ಳಬಹುದು. ಮಳೆಯ ನೀರಿನಲ್ಲಿ ಕರಗಿದ ಕಾರ್ಬೋನೇಟ್ಗಳು ಇರುವುದಿಲ್ಲ. ಮಳೆಯ ನೀರು ಶುದ್ಧವಾಗಿರುತ್ತದೆ. ಆದ್ದರಿಂದ ಗ್ರೌಂಡ್ ವಾಟರ್ ಅಂದರೆ ಭೂಮಿಯ ಮೇಲಿನ ನೀರನ್ನು RCC ರೂಫ್ ತೋಯಿಸಲು ಉಪಯೋಗಿಸಬೇಕು. ಛತ್ತನ್ನು ಅಂದರೆ RCC ರೂಫನ್ನು ನೀರಿನಿಂದ ತೋಯಿಸಿದಾಗ ಸೂರ್ಯನಿಂದ ಬಂದ ಶಾಖವನ್ನು ನೀರು ಮನೆಯೊಳಗೆ ಹೋಗಲು ಬಿಡುವುದಿಲ್ಲ. ಸೂರ್ಯನ ಕಿರಣಗಳಲ್ಲಿನ ಅಲ್ಟ್ರಾವಯೋಲೆಟ್ ಕಿರಣಗಳಿಂದ ಕಾಂಕ್ರೀಟಿಗೆ ಆಗುವ ಹಾನಿಯನ್ನು ನೀರು ತಪ್ಪಿಸುತ್ತದೆ. ನೀರು ಬೇಗನೆ ಶಾಖವನ್ನು ಹೀರಿಕೊಳ್ಳುವ ಗುಣ ಹೊಂದಿರುವುದರಿಂದ RCC ರೂಫ್ನ ಕೆಳಗಡೆ ಇರುವ ಮನೆಯನ್ನು ಕೋಣೆಯ ಶಾಖವನ್ನು ಹೀರಿಕೊಂಡು ಬೇಸಿಗೆಯಲ್ಲಿ ಮನೆಯನ್ನು ತಂಪಾಗಿ ಇರಿಸುತ್ತದೆ. ಕಾಂಕ್ರೀಟ್ನಲ್ಲಿಯ ಉಷ್ಣವನ್ನು ತೆಗೆದುಕೊಂಡು ಕಾಂಕ್ರೀಟ್ ತಂಪಾಗಿಸುತ್ತದೆ. ಮನೆಯಲ್ಲಿಯ ಕಾಂಕ್ರೀಟ್ನಲ್ಲಿಯ ಶಾಖವನ್ನು ನೀರು ಹೀರಿಕೊಳ್ಳುವ ಜೊತೆಗೆ ತಂಪಾಗಿಸುವ ಕ್ರಿಯೆಯ ಜೊತೆಗೆ ಪಾಲಿಮರ್ ಪದರು ಅಂದರೆ ಪಾಲಿಮರೈಸೇಷನ್ ಆಗುವುದು. ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ಉಂಟಾಗುವ ಕಾಂಕ್ರೀಟ್ ಸೀಳಿಕೆಯನ್ನು ನೀರು ತಪ್ಪಿಸುತ್ತದೆ. ಮಳೆಗಾಲದಲ್ಲಿ ಮಳೆಯ ನೀರು RCC ಕಾಂಕ್ರೀಟ್ ಒಳಗೆ ಹೋಗಲು ಪಾಲಿಮರ್ ತಡೆಗಟ್ಟುತ್ತದೆ. ಮಳೆಗಾಲದಲ್ಲಿ ಬಂದಾಗ ಪಾಲಿಮರೈಸೇಷನ್ ಆಗಿದ್ದರೆ ಮಳೆಯ ನೀರು ಕಾಂಕ್ರೀಟ್ ಒಳಗಡೆ ಹೋಗುವುದಿಲ್ಲ, ಸೇರುವುದಿಲ್ಲ. ಮಳೆಯ ನೀರು RCCಯಲ್ಲಿ ಸೇರಿ ಒಳಗಡೆ ಇರುವ ಕಬ್ಬಿಣವನ್ನು ಮುಟ್ಟಿದಾಗ ಕಬ್ಬಿಣ ತುಕ್ಕು ಹಿಡಿದು ತುಕ್ಕಿನ ಉಬ್ಬುವಿಕೆಯಿಂದ ತುಕ್ಕಿನ ಕೆಳಗಡೆ ಇರುವ ಕಾಂಕ್ರೀಟ್ ಉದುರುವ ಉದಾಹರಣೆಗಳನ್ನು ಸಾಕಷ್ಟು ಕಂಡಿದ್ದೇವೆ. ನೀರು ಸೋರುವಂಥ ನೀರು ಅದು ಕಬ್ಬಿಣವನ್ನು ಮುಟ್ಟಿದಾಗ ಕಬ್ಬಿಣ ತುಕ್ಕು ಹಿಡಿದಾಗ ಅದು ಉಬ್ಬುತ್ತದೆ. ಕಬ್ಬಿಣ ಉಬ್ಬಿದಾಗ ಆ ಉಬ್ಬುವಿಕೆಯಿಂದ ಕಾಂಕ್ರೀಟಿಗೆ ಒತ್ತಡ ಬಂದು ಕಾಂಕ್ರೀಟ್ ಉದುರುತ್ತದೆ. ಇದನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಪೂರ್ತಿ ಬೇಸಿಗೆ ಕಾಲ RCC ರೂಫ್ ಮೇಲ್ಭಾಗ ನೀರಿನಿಂದ ತೋಯಿಸಿದರೆ ಪಾಲಿಮರೈಸೇಷನ್ ಕ್ರಿಯೆ ಉಂಟಾಗಿ ಪಾಲಿಮರ್ ಪದರು ನಿರ್ಮಾಣವಾಗಿ ಮಳೆಗಾಲದಲ್ಲಿನ ಸೋರುವಿಕೆಯನ್ನು ತಪ್ಪಿಸುತ್ತದೆ. ಬೇಸಿಗೆಯಲ್ಲಿ ದಿನಾಲು RCC ರೂಪಕ್ಕೆ ತೋಯಿಸುವುದರಿಂದ ಕ್ಯೂರಿಂಗ್ ಅಂದರೆ ಪಾಲಿಮರೈಸೇಷನ್ ಎರಡೂ ಒಂದೇ. ಕ್ಯೂರಿಂಗ್ ಕ್ರಿಯೆ ಉಂಟಾಗಿ ಕಾಂಕ್ರೀಟ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತುಕ್ಕು ನಿರ್ಮಾಣವಾಗದಿದ್ದರೆ ಕಾಂಕ್ರೀಟ್ ರೂಫನ ಬದುಕು ಹೆಚ್ಚಾಗುತ್ತದೆ. ಅಂದರೆ ಕಾಂಕ್ರೀಟಿನ ಆಯುಷ್ಯ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಕಬ್ಬಿಣದು ತುಕ್ಕು ಹಿಡಿಯೋದ್ರಿಂದ RCC ಹಾಳಾಗುವಂಥ ಪ್ರಮೇಯಗಳು ನಾವೆಲ್ಲ ಕಡೆ ನೋಡ್ತೀವಿ.
ಮಳೆಯ ನೀರು ಶುದ್ಧವಾಗಿರುವುದರಿಂದ ಅದರಲ್ಲಿ ಕಾರ್ಬೋನೇಟ್ಸ್ ಇರುವುದಿಲ್ಲ. ಮಳೆಯ ನೀರಿನಿಂದ ಕಾರ್ಬೋನೇಟ್ ಪಾಲಿಮರ್ ನಿರ್ಮಾಣ ಆಗುವುದಿಲ್ಲ. ಮಳೆಯ ನೀರಿನಿಂದ ಕಾರ್ಬೋನೇಟ್ಸ್ ಇರುವುದಿಲ್ಲ, ಅದರಿಂದ ಕಾರ್ಬೋನೇಟ್ಸ್ದ ಪಾಲಿಮರ್ಗಳು ನಿರ್ಮಾಣವಾಗುವುದಿಲ್ಲ. ಮಳೆಯ ನೀರು ಕಾಂಕ್ರೀಟ್ನಲ್ಲಿಯ ಕೆನಾಲ್ಗಳ ಮೂಲಕ, ಅಂದರೆ ರಂಧ್ರಗಳಿಂದ ರಂಧ್ರಗಳಿಗೆ ಒಂದು ಕೆನಾಲ್ ದಾರಿ ನಿರ್ಮಾಣ ಆಗಿರ್ತದೆ, ಅದನ್ನು ಕೆನಾಲ್ ಅಂತ ಕರೆದಿದ್ದೀನಿ ಇಲ್ಲಿ. ಕೆನಾಲ್ಗಳ ಮೂಲಕ ಕಬ್ಬಿಣವನ್ನು ಮುಟ್ಟಿದಾಗ ತುಕ್ಕು ಸಂಭವಿಸುತ್ತದೆ. ಕಾಂಕ್ರೀಟ್ ರಂಧ್ರಗಳಲ್ಲಿ ಸಂಗ್ರಹಿತ ಮಳೆ ನೀರು ಸೋರುವುದು, ಇದರಿಂದ RCC ಹಾಳಾಗುತ್ತದೆ. ಬಿಸಿಲಿನ ಶಾಖದಿಂದ ಕಾಂಕ್ರೀಟ್ ರಕ್ಷಿಸಲು RCC ರೂಫ್ ಮೇಲೆ ಸುಣ್ಣ ಬಳಿಯುವುದು ಒಳ್ಳೆಯದು. ಬಿಳಿಯ ಪೇಂಟ್ಗಳನ್ನು ರೂಫ್ ಟಾಪ್ಗೆ ಹಚ್ಚುವುದು ಸೂಕ್ತ, ಒಳ್ಳೆಯದು. ಸುಣ್ಣವಾಗಲಿ ಬಿಳಿಯ ಪೇಂಟ್ಗಳಾಗಲಿ ಕೆಲ ಕಾಲಾನಂತರ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ಹಾಳಾಗುತ್ತವೆ. ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ನಾವು ಹಚ್ಚಿದ ಸುಣ್ಣ ಅಥವಾ ಪೇಂಟ್ಗಳು ಕೆಲ ಕಾಲಂತೂ ಸ್ವಲ್ಪ ಕಾಲದಲ್ಲಿ ಹಾಳಾಗುತ್ತವೆ. ಮತ್ತು ಸುಣ್ಣ ಪೇಂಟ್ಗಳಲ್ಲಿ ಮನೆಯಲ್ಲಿರುವ ಶಾಖವನ್ನು ಹೀರಿಕೊಳ್ಳುವುದಿಲ್ಲ. ಸುಣ್ಣ ಆಗಲಿ ಪೇಂಟ್ ಆಗಲಿ ಬಿಳಿ ಪೇಂಟ್ ಆಗಲಿ ಮನೆಯಲ್ಲಿರುವ ಶಾಖವನ್ನು ಹೀರಿಕೊಳ್ಳುವುದಿಲ್ಲ. ಮೇಲಿನಿಂದ ಬರುವ ಶಾಖವನ್ನು ಒಳಗೆ ಬಿಡುವುದಿಲ್ಲ ಅಷ್ಟೇ. ವಾತಾವರಣದಿಂದ ಉಂಟಾದ ಮನೆಯಲ್ಲಿನ ಶಾಖ ಕಡಿಮೆ ಮಾಡಲು ಮತ್ತು RCC ರೂಫ್ ಬದುಕು ಹೆಚ್ಚಿಸಲು ಬೋರ್ ನೀರು ಉಪಯೋಗಿಸುವುದು ಒಳ್ಳೆಯದು. ಬೋರ್ ನೀರು ಅಂದರೆ ಗ್ರೌಂಡ್ ವಾಟರ್. ಹೊರಮೈ ಗೋಡೆಯನ್ನು ಸಿಮೆಂಟ್ ಪ್ಲಾಸ್ಟರ್ ಇದ್ದದ್ದು ಹೊರಮೈ ಗೋಡೆ ಬೋರ್ ನೀರಿನಿಂದ ತೋಯಿಸುವುದರಿಂದ ಅಲ್ಲಿಯೂ ಪಾಲಿಮರ್ ನಿರ್ಮಾಣವಾಗಿ ಮತ್ತು ಬಿಸಿಲಿನಿಂದ ರಕ್ಷಿಸಲು ಗೋಡೆಯ ಆಯುಷ್ಯ ಹೆಚ್ಚಾಗುತ್ತದೆ. ಬಿಸಿಲಿನಿಂದ ರಕ್ಷಣೆಯನ್ನು ಪಡಿಸಲು ನಮ್ಮ ಪ್ಲಾಸ್ಟರ್ಗಳಿಗೂ ನೀರಿನಿಂದ ತೋಯಿಸಬಹುದು, ಗೋಡೆಯನ್ನು ತೋಯಿಸಬಹುದು. ಅಲ್ಲಿನೂ ಪಾಲಿಮರೈಸೇಷನ್ ಆಗುತ್ತೆ ಮತ್ತು ಅವು ಹೆಚ್ಚು ಗಟ್ಟಿ ಆಗುವುದರಿಂದ ಗೋಡೆದಾಗಲಿ ನಿಮ್ಮ ಪ್ಲಾಸ್ಟರ್ದು ಆಯುಷ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ಮನೆಯನ್ನು ತಂಪಾಗಿಸುವುದು. ನಾವು ಗೋಡೆಗೆ ಹೊಡೆದಾಗ ಮನೆಯೊಳಗಿನ ಶಾಖವನ್ನು ನೀರು ಹೀರ್ಕೋತದೆ. ಮನೆಯ ಹಿಂದಿನ ಕಾಂಕ್ರೀಟ್ ರಸ್ತೆಗಳನ್ನು ಬೇಸಿಗೆಯಲ್ಲಿ ನೀರಿನಿಂದ ತೋಯಿಸುವುದರಿಂದ ರಸ್ತೆಯ ಆಯುಷ್ಯ ಅಂದರೆ ಕಾಂಕ್ರೀಟಿನ ಆಯುಷ್ಯ ಹೆಚ್ಚುವುದು ಮತ್ತು ನಿಮ್ಮ ಮನೆಗಳಲ್ಲಿಯ ವಾತಾವರಣ ತಂಪಾಗಿಸಿ ಇಡುವುದು. ಡಾಂಬರ್ ರಸ್ತೆಗೂ ನೀರು ಹೊಡೆಯಬಹುದು. ಡಾಂಬರ್ ರಸ್ತೆ ಇದ್ದರೂ ನೀವು ನೀರು ಹೊಡೆಯಬಹುದು. ನೀರು ಯಾವುದೇ ವಸ್ತುವನ್ನು ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ರಕ್ಷಿಸುವುದು. ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ನೀರು ರಕ್ಷಣೆ ಅಂದರೆ ಸೂರ್ಯನ ಶಾಖದಿಂದ ಅದು ಯಾವುದೇ ವಸ್ತುವಿಗೆ ರಕ್ಷಣೆ ಒದಗಿಸ್ತದೆ. ಅದರಿಂದ ನೀರಿನಿಂದ ನಾವು ಹಾಕುವ ನೀರಿನಿಂದ ಆ ವಸ್ತುವಿಗೆ ಹಾನಿಯಾಗಿರಬಾರ್ದು, ಆದರೆ ಅದು ರಕ್ಷಣೆ ಆಗಿರಬೇಕು. ಆ ಪ್ರಮಾಣವನ್ನು ನಾವು ತಿಳ್ಕೊಂಡು ಮಾಡಬೇಕಾಗ್ತದೆ. ಸ್ಯಾಂಡ್ಸ್ಟೋನ್ದಿಂದ ನಿರ್ಮಿಸಿದ ಕಟ್ಟಡಗಳು ಬಿಸಿಲಿನಿಂದ ಕಾಲಾಂತರಗಳಲ್ಲಿ ಕ್ಷೀಣಿಸುತ್ತಾ ಹೋಗುತ್ತವೆ. ಸ್ಯಾಂಡ್ಸ್ಟೋನ್ದಿಂದ ನಿರ್ಮಾಣವಾದ ಕಟ್ಟಡಗಳು ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ದಿಂದ ಅವು ಹಾಳಾಗುವುದನ್ನು ನಾವು ನೋಡಿ. ಸ್ಯಾಂಡ್ಸ್ಟೋನ್ ಮೇಲೆಯೂ ಬಿಸಿಲಿನ ಪರಿಣಾಮ ಆಗುವುದು. ನಾವು ಪಟ್ಟದಕಲ್ಲು ದೇವಾಲಯಗಳನ್ನು ನೋಡಿದಾಗ ಕಲ್ಲಿನ ಮೇಲಾಗುವ ಪಟ್ಟದಕಲ್ಲು ದೇವಾಲಯಗಳು, ಬಾದಾಮಿ ಪಟ್ಟದಕಲ್ಲು ದೇವಾಲಯಗಳನ್ನು ನೋಡಿದಾಗ ಕಲ್ಲಿನ ಮೇಲಾಗುವ ಅಂದರೆ ಸ್ಯಾಂಡ್ಸ್ಟೋನ್ ಮೇಲಾಗುವ ಬಿಸಿಲಿನ ಪರಿಣಾಮಗಳು ಕಂಡುಬರುತ್ತವೆ. ಪಟ್ಟದಕಲ್ಲಿನಲ್ಲಿ ಕಲ್ಲನ್ನು ಡಿಟರಿಯೋರೇಟ್ ಅದು ಛಿದ್ರ ಆಗಿದ್ದು ಕಾಣಿಸ್ತದೆ. ನಾವು ಪಟ್ಟದಕಲ್ಲಿನ ದೇವಾಲಯಗಳನ್ನು ನೋಡಿದಾಗ ಬಾದಾಮಿ ಹೋದಾಗ ಪಟ್ಟದಕಲ್ಲು ಆ ಸುತ್ತಮುತ್ತಲು ಬಾದಾಮಿ ಕಡೆ ಹೆಚ್ಚಾಗಿ ಸ್ಯಾಂಡ್ಸ್ಟೋನ್ನಿಂದ ನಿರ್ಮಿತವಾದಂಥ ದೇವಾಲಯಗಳು ಚಾಲುಕ್ಯರ ಕಾಲದಲ್ಲಿ ಆದದ್ದು. ಸುಮಾರು ಈಗ 1700 ವರ್ಷಗಳ ಹಿಂದೆ ಪಟ್ಟದಕಲ್ಲುಗಳು ದೇವಾಲಯಗಳು ನಿರ್ಮಾಣ ಆಗಿವೆ ಚಾಲುಕ್ಯರ ಕಾಲದಲ್ಲಿ.
ಬೇಸಿಗೆಯಲ್ಲಿ ನೀರನ್ನು ಉಪಯೋಗಿಸಿದರೆ ಕಲ್ಲು ಕಾಯುವಿಕೆಯನ್ನು ತಡೆಗಟ್ಟಿ ಕಲ್ಲಿನ ಆಯುಷ್ಯ ಹೆಚ್ಚಿಸಬಹುದು. ನಾವು ದೇವಾಲಯಗಳನ್ನು ಸಹಿತ ನಾವು ನೀರಿನಿಂದ ಉಪಚರಿಸಿದರೆ ಅವುಗಳ ಆಯುಷ್ಯ ಹೆಚ್ಚು ಮಾಡಬಹುದು ಮತ್ತು ಅವುಗಳನ್ನು ಬಿಸಿಲಿನಿಂದ ರಕ್ಷಿಸಲು ಹೊದಿಕೆಯನ್ನು ನಿರ್ಮಾಣ ಮಾಡಿದರೆ ಅದರಿಂದಲೂ ನಾವು ಅದರ ಆಯುಷ್ಯವನ್ನು ಸ್ಯಾಂಡ್ಸ್ಟೋನ್ ಆಯುಷ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. RCC ಬ್ರಿಡ್ಜಸ್, ಕಾಂಕ್ರೀಟ್ ರೋಡ್ಸ್, ಕಾಂಕ್ರೀಟ್ ರಸ್ತೆಗಳನ್ನು ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸಲು ನೀರು ಉಪಯೋಗಕ್ಕೆ ಬರುತ್ತದೆ. UV ರೇ ಅಂದರೆ ಸನ್ ಎಫೆಕ್ಟ್, ಸನ್ ರೈಸ್. ಕಾಂಕ್ರೀಟ್ ರಸ್ತೆ RCC ಬ್ರಿಡ್ಜ್ಗಳಲ್ಲಿರುವ ರಂಧ್ರಗಳನ್ನು ಪಾಲಿಮರೈಸೇಷನ್ದಿಂದ ತುಂಬಲು, ಆಯುಷ್ಯ ಹೆಚ್ಚಿಸಲು ನೀರು ಉಪಯೋಗವಾಗುತ್ತದೆ. ಅದರಲ್ಲಿದ್ದಂಥ ರಂಧ್ರಗಳನ್ನು ತುಂಬಲಿಕ್ಕೆ ಮತ್ತು ಸೂರ್ಯನ ಶಾಖದಿಂದ, ಮುಖ್ಯವಾಗಿ ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸಲಿಕ್ಕೆ ನೀರು ಉಪಯೋಗವಾಗುತ್ತದೆ. ಯಾವುದೇ ವಸ್ತುವಿಗೆ ನೀರಿನಿಂದ ನಾವು ಶಾಖದಿಂದ, ಬಿಸಿಲಿನ ಶಾಖದಿಂದ ಅದನ್ನು ರಕ್ಷಿಸಲಿಕ್ಕೆ ನಾವು ನೀರು ಉಪಯೋಗಿಸಬಹುದು. ಗ್ರೌಂಡ್ ವಾಟರ್ ಮೇನ್ಲಿ. ಡಾಂಬರ್ ರಸ್ತೆಗಳನ್ನು ಬಿಸಿಲಿನಿಂದ ರಕ್ಷಿಸಲು ನೀರು ಉಪಯೋಗಿಸಬಹುದು. ಡಾಂಬರ್ ರಸ್ತೆಯನ್ನು ಡಾಂಬರ್ ರಸ್ತೆ ಬಿಸಿಲಿಗೆ ಕಾಯ್ದು ಮೆತ್ತಗಾಗ್ತದೆ. ಅದರ ಮೇಲೆ ಒತ್ತಡ ಬಂದಾಗ ಡಾಂಬರ್ ರಸ್ತೆ ಹಾಳಾಗುವಂಥ ಸಾಧ್ಯತೆಯೂ ಹೆಚ್ಚದ. ಅದನ್ನು ನಾವು ನೀರಿನಿಂದ ತಂಪಾಗಿಸಿದರೆ ಅದರ ಡಾಂಬರ್ ರಸ್ತೆ ಆಯುಷ್ಯನೂ ಸಹಿತ ಹೆಚ್ಚಾಗುವುದನ್ನು ಇಲ್ಲಿ ಅಂದಾಜಿಸಿದೆ. ಡಾಂಬರ್ ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆಗಳಲ್ಲಿ ಪಾಟ್ಹೋಲ್ಸ್ ಆಗದಂತೆ ನೀರಿನಿಂದ ಉಪಯೋಗ ಪಡೆಯಬಹುದು. ಪ್ರತಿದಿನ RCC ಸ್ಲ್ಯಾಬ್ ಹಾಳಾಗುವುದನ್ನು ನೋಡಿದ್ದೇವೆ. ಪ್ರತಿ ವರ್ಷ ನಾವೆಲ್ಲ ಕಡೆ ಸ್ಲ್ಯಾಬ್ಗಳು ಹಾಳಾಗೋದು, ಕೆಳಪದರ ಏನದ ಉದುರಿ ಬಿದ್ದಿದ್ದನ್ನು ಮತ್ತು ಕಬ್ಬಿಣ ರೇನ್ಫೋರ್ಸ್ಮೆಂಟು ಅದು ತೆರೆದಿದ್ದನ್ನು ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಈಗಿನ RCC ರೂಫ್ ಆಯುಷ್ಯ 20ರಿಂದ 30 ವರ್ಷ ಆಗಿದೆ. ಇದರಿಂದ ಜನರಿಗೂ ಸರ್ಕಾರಕ್ಕೂ ದೊಡ್ಡ ಹಾನಿ ತಟ್ಟುತ್ತದೆ. ಕೋಟಿ ರೂಪಾಯಿಗಳಲ್ಲಿ ಹಾನಿಯಾಗುತ್ತದೆ. ಇದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಇಡೀ ಜನಮಾನಸಕ್ಕೆ ಸಂಬಂಧಪಟ್ಟಂಥ ವಿಷಯ. ಅದು ಎಲ್ಲರಿಗೂ ಆ ಜಾಡ್ಯ, ಇದು ಏನದ RCC ಜಾಡ್ಯ, RCC ಹಾಳಾಗುವಂಥ ಜಾಡ್ಯ ಮತ್ತು ಬಿಸಿಲಿನಿಂದ ರಕ್ಷಣೆ ಪಡೆಯುವಂಥ ಅವಶ್ಯಕತೆ ಎಲ್ಲರಿಗೂ ಅದ. ಮತ್ತು ಕಿರಿಕಿರಿ ಉಂಟಾಗುತ್ತದೆ. RCC ಹಾಳಾಗೋದ್ರಿಂದ ಮನೆ ಕಿರಿಕಿರಿನೂ ಉಂಟಾಗುತ್ತದೆ. ಬೇಸಿಗೆಯಲ್ಲಿ ಮನೆಯಲ್ಲಿ, ಆಫೀಸುಗಳಲ್ಲಿ ತಂಪಾಗಿಸಲು ಕೂಲರ್, ಏರ್ ಕಂಡೀಷ್ನರ್, ಫ್ಯಾನ್, ವಾಟರ್ ಕೂಲರ್ಗಳನ್ನು ಉಪಯೋಗಿಸುತ್ತೇವೆ. ನಾವು ಬಿಸಿಲಿನಿಂದ ಗರಂ ಹವಾದಿಂದ ತಪ್ಪಿಸಿಕೊಳ್ಳಕ್ಕೆ ಇವನ್ನೆಲ್ಲ ಇಲೆಕ್ಟ್ರಿಕ್ ವಸ್ತುಗಳನ್ನು ಉಪಯೋಗಿಸ್ತೀವಿ. ಇವುಗಳ ಬಳಕೆಯನ್ನು 80% ತಗ್ಗಿಸಬಹುದು. ಪೂರ್ತಿ ನಿಮ್ಮ ಮನೆಯನ್ನೇ ತಂಪಾಗಿಸ್ತದೆ ಮೇಲೆ ನೀರು ಹಾಕಿದಾಗ. ಆದರೆ ನಿಮ್ಮ ಏರ್ ಕಂಡೀಷ್ನರ್ AC ಅನ್ನೋದು ಒಂದು ರೂಮ್ ಅಷ್ಟೇ, ಇಡೀ ಮನೆಯನ್ನು ತಂಪು ಮಾಡೋದಿಲ್ಲ. ಅದು ನಿಮ್ಮೊಂದು ರೂಮಿಗೆ ಸೀಮಿತ ಆಗಿರ್ತದೆ. ನಿಮ್ಮ ವಾಟರ್ ಕೂಲರ್ ನೀವು ಕುಂತ ಜಾಗಕ್ಕಷ್ಟೇ ಸೀಮಿತ ಆಗುತ್ತೆ. ಆದರೆ RCC ಮೇಲೆ ಹಾಕಿದ ನೀರು ನಿಮ್ಮ ಇಡೀ ಮನೆಯನ್ನು, ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸಹಿತ ಅದು ತಂಪು ಮಾಡ್ತದೆ. ಅಥವಾ ಪೂರ್ತಿ ಇವುಗಳ ಉಪಯೋಗ ಬಿಡಬಹುದು. ನೀವು ಗಿಲ್ಲರ್ಗಳನ್ನು ಬಳಸಲಾರ್ದೇ ನೀವು ಛತ್ತನ್ನು ತೋಯಿಸಿ ನಿಮ್ಮ ಬೇಸಿಗೆ ಕಾಲವನ್ನು ಕಳೆಯಬಹುದು. ಇದರಿಂದ ವಿದ್ಯುತ್ ಉಳಿತಾಯ ಗಣನೀಯ ಪ್ರಮಾಣದಲ್ಲಿ ಮಾಡಬಹುದು. ವಿದ್ಯುತ್ ಉಳಿತಾಯ ಬಹಳ ಆಗ್ತದೆ. ನನ್ನ ಅನುಭವದ ಪ್ರಕಾರ ನನ್ನ ಮನೆಯ AC ಈ ನೀರು ಉಪಯೋಗಿಸ್ಕಿಂತಲೂ ಮೊದಲು ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು, ನೀರು ಉಪಯೋಗಿಸಿದ ಮೇಲೆ ಒಂದು ದಿನಕ್ಕೆ ನಮ್ಮ ಕರೆಂಟ್ ಬಿಲ್ ಒಂದು ದಿನಕ್ಕೆ ₹100 ಉಳಿತಾಯ ಆಗಿದ್ದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಲಕ್ಷಾವಧಿ AC ಗಳದಾವ. ಅವಾಗ ಅದನ್ನೇ
ಆ ಹಿನ್ನೆಲೆಯಿಂದೇ ಈ ಕೋಟಿ ಕೋಟಿ ರೂಪಾಯಿಗಳಷ್ಟು ಉಳಿತಾಯವನ್ನು ಒಂದು ವ್ಯಕ್ತಿ ನಾನು ಮನೆಗಷ್ಟೇ ಸೀಮಿತ ಮಾಡಿ ಹೇಳಲಿಕ್ಕತ್ತಿಲ್ಲ, ಇಡೀ ರಾಜ್ಯದ ದೇಶದ ಗಣನೆಗೆ ತೆಗೆದುಕೊಂಡು ಆ ಪದಗಳನ್ನು ಇಲ್ಲಿ ಉಪಯೋಗಿಸಿದ್ದೀನಿ. ಗಣನೀಯ ಪ್ರಮಾಣದಲ್ಲಿ ಮಾಡಬಹುದು. ಸಾಮಾಜಿಕ ವ್ಯಯವನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಕೋಟಿಗಳಲ್ಲಿ ವಿದ್ಯುತ್ ಉಳಿಸಬಹುದು. ಇದು ವಿದ್ಯುತ್ ಉಳಿತಾಯದ ವಿಷಯ. ಮತ್ತು ನಾವು ಎ ಸಿಗೆ ಅಷ್ಟು 30,000 40,000 ಕೊಟ್ಟು ಎ ಸಿ ತಗೊಂಡು ಬರ್ತೀವಿ, ಕೂಲರ್ಗಳನ್ನು ತಗೊಂಡು ಬರ್ತೀವಿ, ಅವು ಹಾಳಾಗ್ತವೆ. ಅದರಿಂದ ನಾವು ಉಳಿತಾಯ ಮಾಡ್ಕೋಬೋದು. ಮತ್ತು ಕೆಲವರು ಆರ್ಥಿಕವಾಗಿ ದುರಸ್ತಿರಲಾಗದವರು, ಅವರಿಗೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಹೆಚ್ಚು ಒಂದು ವರದಾನ ಅಂತ ಹೇಳ್ಬೋದು, ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಒಂದು ಮನೆ ಕಟ್ಟೋದಕ್ಕೆ ಸಾಕಷ್ಟು ನಾವು ಸಾಲ ಸೋಲ ಮಾಡಿ ಮನೆ ಕಟ್ತೀವಿ. ಅದು 10 ವರ್ಷ 5 ವರ್ಷ 20 ವರ್ಷಕ್ಕೆ ಹಾಳಾದರೆ ಮನುಷ್ಯಾಗ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದೆಲ್ಲ ತಪ್ಪಿಸಿಕೊಳ್ಳಲಿಕ್ಕೆ ಈ ನೀರನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಮನೆ ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರ ವಿವರಣೆ ಇದೆ. RCC ರೂಫ್ ಮೇಲೆ ನೀರನ್ನು ಹಾಕುವುದರಿಂದ ಬಿಸಿಲಿನಲ್ಲಿ ಕಾಯ್ದ ರೂಫ್ ಮೇಲೆ ಮೋಡಗಳ ಕಡೆಗೆ ಇಲೆಕ್ಟ್ರಾನ್ಸ್ ಎಮಿಷನ್ ಉಂಟಾಗಿ ಕಾಯ್ದ RCC ರೂಫ್ ಮೇಲೆ, ಹೀಟೆಡ್ RCC ರೂಫ್ ಮೇಲೆ ನೀರನ್ನು ಹಾಕಿದಾಗ ಇಲೆಕ್ಟ್ರಾನ್ಸ್ ಎಮಿಷನ್ ಆಗುತ್ತೆ. ನೀರಿನ ಜೊತೆಗೆ ವಾರ್ಮ್ ಏರ್ ಉಂಟಾಗ್ತದೆ. ವಾರ್ಮ್ ಆ್ಯಂಡ್ ವೆಟ್ ಏರ್ ಉಂಟಾಗ್ತದೆ. ದೂರದಲ್ಲಿಯ ಮೋಡಗಳನ್ನು ಆಕರ್ಷಿಸುವುದು ಕಂಡು ಬಂದಿದೆ. ನಮ್ಮ ಮೋಡಗಳು ನಮ್ಮ ಪ್ರದೇಶದಿಂದ ದೂರ ಇದ್ದಿದ್ದೂ ಅವುಗಳನ್ನು ಆಕರ್ಷಿಸ್ತದೆ ನಾವು ನೀರು ಹಾಕಿದಾಗ. ಕಾಯ್ದ RCC ಮೇಲೆ, ನೀವು ತಣ್ಣಗೆ RCC ಮೇಲೆ ಹಾಕಿದಾಗ ಅಷ್ಟು ಪರಿಣಾಮ ಆಗುವುದಿಲ್ಲ. ಹೆಚ್ಚು ಗರಂ ಆಗಿದ್ದು ಹೆಚ್ಚು ಕಾಯ್ದಂಥ RCC ಮೇಲೆ ಹಾಕಿದಾಗ ಅದು ಮೋಡಗಳನ್ನು ಕೂಡಿಸುವಿಕೆಯಲ್ಲಿ ಉಪಯೋಗ ಆಗ್ತದೆ. ಮತ್ತು ಮಳೆಗಾಲದಲ್ಲಿ ಮಳೆ ಹೆಚ್ಚಾಗುವುದು ತಿಳಿದಿದೆ. ನಾವು RCC ಮೇಲೆ ನೀರು ಹಾಕಿದಾಗ ನಮಗೆ ಯಾವಾಗ ಮಳೆ ಬೇಕು ಅನಿಸಿದಾಗ ಆವಾಗ ನೀರನ್ನು ಉಪಯೋಗಿಸಿದ ಮೇಲೆ ಮಳೆ ಆದದ್ದನ್ನು ಕಂಡು ಬಂದದ್ದು. ನಮಗೆ ಸಹಕಾರಿಯಾಗಿ ನೆಡೋಣಿ ಸರ್ ಆವಾಗ ಹೇಳಿದರು. ಅದು ನನಗೂ ಅನಿಸಿದ್ದು, ಅವರಿಗೂ ಹೇಳಿದ್ದ. ಈ ಕಲ್ಸೆಟ್ ಕಿರಣ್ ಮಾಸ್ತರ್ಗೆ ಹೇಳಿದ್ದದ, ಅವ್ರಿಗೂ ಹೇಳಿದ್ದು, ನಮಗೂ ಅನಿಸೋದಂತ ಹೇಳಿದರು. ಮತ್ತು ನಮ್ಮ ಚಿರಂಜೀವಿ ವಿನೋದ್ ಜೋಗೂರ್ ಅವರಿಗೆ ಹೇಳಿ ಮತ್ತು ಇದರದ್ದು ವೈಜ್ಞಾನಿಕವಾದಂಥ ಎಂಡಾರ್ಸ್ಮೆಂಟ್ ತೆಗೆದುಕೊಂಡು ಅದು ಸರಿಯದ ಅನ್ನುವಂಥ ಎಂಡಾರ್ಸ್ಮೆಂಟ್ ಬ್ಯಾಕಿಂಗ್ ತೆಗೆದುಕೊಂಡು ಈ ಪ್ರಯೋಗಗಳಲ್ಲಿ ನಾನು ಮುಂದುವರಿತಾ ಬಂದಿದ್ದದು. RCC ರೂಫ್ ಮೇಲೆ ನೀರನ್ನು ಹಾಕುವುದರಿಂದ ಬಿಸಿಲಲ್ಲಿಯ ಕಾಯ್ದ ರೂಫ್ ಮೇಲೆ ಹಾಕುವುದರಿಂದ ಮೋಡಗಳ ಕಡೆಗೆ ಇಲೆಕ್ಟ್ರಾನ್ಸ್ ಎಮಿಷನ್ ಉಂಟಾಗಿ ದೂರದಲ್ಲಿಯ ಮೋಡಗಳನ್ನು ಆಕರ್ಷಿಸುವುದು ಕಂಡು ಬಂದಿದೆ. ಮತ್ತು ಮಳೆಗಾಲದಲ್ಲಿ ಮಳೆ ಹೆಚ್ಚಾದದ್ದು ತಿಳಿದಿದೆ. ಕುವೈಟ್, ದುಬೈಗಳಲ್ಲಿ ರಸ್ತೆಗಳನ್ನು ತೋಯಿಸಲು ಕೃತಕ ಮಳೆ ತರಿಸಿದ್ದರಿಂದ ಮತ್ತು ಊರಿನ ತಾಪಮಾನ ಕಡಿಮೆ ಮಾಡಲು ಉಪಯೋಗಿಸಿದ್ದರಿಂದ ಗಲ್ಫ್ ಕಂಟ್ರೀಸ್ಗಳಲ್ಲಿ ಕೃತಕ ಮಳೆ ತರಿಸಲಿಕ್ಕೆ ರೋಡ್ಗಳನ್ನು ತೋಯಿಸಿದ್ದಾರೆ ಅವರು. ಕೃತಕ ಮಳೆಯಿಂದ ಅಲ್ಲಿನ ಮಳೆ ಪ್ರಮಾಣ 1994ರಿಂದ ಹೆಚ್ಚಾಗಿದ್ದು ಅಲ್ಲಿಯ ಪತ್ರಿಕೆಗಳು ಬಿತ್ತರಿಸಿವೆ. ಅವರು RCC ರೂಫ್ ಸ್ಲ್ಯಾಬ್ ತೋಯಿಸಿದರ ಬಗ್ಗೆ ತಿಳುವಳಿಕೆ ನೀಡಿಲ್ಲ. ನನ್ನ ಪ್ರಯೋಗಗಳಲ್ಲಿ ಕಂಡು ಬಂದಿದ್ದರೂ ಸಹಿತ ಈ ಮಳೆ ನನ್ನ ಪ್ರಯೋಗಗಳಲ್ಲಿ ಕಂಡು ಬಂದಿದ್ದರೂ ಸಹಿತ ಮಳೆ ಉಂಟಾಗುವುದನ್ನು ನಿಖರವಾಗಿ ಹೇಳಲು ಬರುವುದಿಲ್ಲ. ಇದನ್ನು ಹೈಪೋಥಿಸಿಸ್ ಆಗಿ ತೆಗೆದುಕೊಳ್ಳಬಹುದು. ಮಳೆ ಪ್ರಮಾಣ ನಿಖರವಾಗಿ ಯಶಸ್ವಿಯಾದರೆ ರಾಜ್ಯದ ನಾಡಿನ ನೀರಿನ ಕೊರತೆಯನ್ನು, ಬರಗಾಲದಿಂದ ಮುಕ್ತಿಯನ್ನು ಪಡೆಯಬಹುದು.
ಇದು ಇದು ಮುಂಚೆ ಬರೆದಂಥ ಹೈಪೋಥಿಸಿಸ್, ಆದರೆ ಇತ್ತೀಚೆಗೆ ಕಂಡು ಬಂದದ್ದನ್ನು ಇನ್ನು ಮುಂದಿನ ಪೇಜ್ನಲ್ಲಿ ಹೇಳ್ತೀನಿ. ಉದಾಹರಣೆಗೆ, ಕರ್ನಾಟಕದ ನೀರಾವರಿ ಇಲಾಖೆಯ ಭೀಮರಾಯನಗುಡಿ ಕ್ಯಾಂಪ್ ಕಾಲನಿ ಮನೆಗಳ RCC ರೂಫ್ ಹಾಳಾಗಿದ್ದು ಅವುಗಳನ್ನು ಒಡೆದು ತೆಗೆದು ಹೊಸದಾಗಿ RCC ಹಾಕುವಂತಾಯಿತು. ಸ್ಲ್ಯಾಬ್ಗಳು ವ್ಯವಸ್ಥಿತವಾಗಿ ಬಾಳಿತು. 10 ರಿಂದ 35 ವರ್ಷಗಳ ನಂತರ ಹೊಸ ಸ್ಲ್ಯಾಬ್ ಹಾಕಿ ನವೀಕರಿಸಿದೆ. ಕೆಲವೊಂದು ಸ್ಲ್ಯಾಬ್ಗಳು 5 ವರ್ಷಗಳಲ್ಲಿ ಸೋರುತ್ತವೆ. ಈ ಕಾಂಕ್ರೀಟ್ ಜಾಡ್ಯರ್ ದೇಶಾದ್ಯಂತ ಇರುವುದು. ಇದರಿಂದ ಮುಕ್ತಿ ಪಡೆಯಲು ಬೇಸಿಗೆ ಕಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಬಿಸಿಲಿನಿಂದ RCC ಸ್ಲ್ಯಾಬ್ ಕಾಯ್ದಾಗ ನೀರಿನಿಂದ ತೋಯಿಸಿ ಸಮಾಧಾನ ಪಡೆದುಕೊಳ್ಳಬಹುದು. ಬ್ರಿಡ್ಜ್ಗಳು ಹಾಳಾಗುವುದನ್ನು, ರಸ್ತೆಗಳು ಹಾಳಾಗುವುದನ್ನು ನೋಡುತ್ತೇವೆ. ಇದರಿಂದ ದೇಶಕ್ಕೆ, ಜನರಿಗೆ ದೊಡ್ಡ ಆರ್ಥಿಕ ಹೊರೆ ಬೀಳುತ್ತದೆ. ಈ ಆರ್ಥಿಕ ಹೊರೆಯನ್ನು ತಪ್ಪಿಸಿಕೊಳ್ಳಲು ಕಾಂಕ್ರೀಟ್ ಕಟ್ಟಡ ರಸ್ತೆಗಳನ್ನು ನೀರಿನಿಂದ ಉಪಚರಿಸಿ ಸಮಾಧಾನ ಪಡೆದುಕೊಳ್ಳಬಹುದು. ಕರ್ನಾಟಕ ಸರ್ಕಾರ ಈ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ಇದನ್ನು ಅನುಷ್ಠಾನಕ್ಕೆ ತಂದು ಉಪಕಾರಿಯಾಗಲು ಈ ಮೂಲಕ ಕೋರುತ್ತೇನೆ. ಕಾಂಕ್ರೀಟನ್ನು ನೀರಿನಿಂದ ತೋಯಿಸುವುದು, ಇದರ ಅರ್ಥ ಹೊಂಡ ಮಾಡಿ ಕಾಂಕ್ರೀಟ್ ಮೇಲೆ ನಿಲ್ಲಿಸುವುದಲ್ಲ. ಉದಾಹರಣೆಗೆ, ನಮ್ಮ ಬಟ್ಟೆ ತೋಯಿಸಲು ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಉಪಯೋಗಿಸುವುದು. ಕಾಂಕ್ರೀಟ್ ಎಷ್ಟು ನೀರು ಹಿಡಿದುಕೊಳ್ಳುತ್ತೋ ಅಷ್ಟೇ ನೀರನ್ನು ಕಾಂಕ್ರೀಟ್ ತೋಯಿಸಲು ಉಪಯೋಗಿಸಬೇಕು. ನಾವು ಹೆಚ್ಚು ನೀರು ಉಪಯೋಗಿಸಿದರೂ ಅದು ಹರಿದು ಹೋಗುತ್ತದೆ. ಕಾಂಕ್ರೀಟ್ ಹಿಡಿದುಕೊಳ್ಳುವ ನೀರಿನ ಪ್ರಮಾಣವು ಕಾಂಕ್ರೀಟಿನಲ್ಲಿಯ ರಂಧ್ರದ ಪ್ರಮಾಣಕ್ಕೆ ಅನುಪಾತದಲ್ಲಿರುತ್ತದೆ. ಅದು ರಂಧ್ರ ಎಷ್ಟಿರ್ತಾವೋ ಅಷ್ಟು ಅದು ಹೀರಿಕೊಳ್ತದೆ. ಹೆಚ್ಚು ರಂಧ್ರ ಇದ್ದರೆ ಹೆಚ್ಚು ನೀರನ್ನು ಅದು ಕಾಂಕ್ರೀಟ್ ಹಿಡಿದುಕೊಳ್ತದೆ. ನೀರು ಒಣಗಿ ಅಂದರೆ ಆರಿಕೆಯಾಗಿ ಪ್ರಮಾಣವು ವಸ್ತುವಿನ ಉಷ್ಣತಾಮಾನ ಮತ್ತು ವಾತಾವರಣದ ಉಷ್ಣತಾಮಾನಕ್ಕೆ ಸಂಬಂಧಪಟ್ಟಿರುತ್ತದೆ. ಅಂದರೆ ಆರಿಕೆ, ನೀರಿನ ಆರಿಕೆ ಆ ವಸ್ತುವಿನ ಶಾಖ ಮತ್ತು ವಾತಾವರಣದ ಶಾಖಕ್ಕೆ ಸಂಬಂಧಪಟ್ಟಿರ್ತದೆ. ಆರಿಕೆಯ ವೇಗ. ಕಾಂಕ್ರೀಟ್ನಲ್ಲಿಯ ರಂಧ್ರದ ಪ್ರಮಾಣ ಕಡಿಮೆಯಾದಂತೆ ನಾವು ನೀರು ಹಾಕ್ತಾ ಹೋದಾಗ ಕಾಂಕ್ರೀಟ್ನಲ್ಲಿ ರಂಧ್ರಗಳು ಮುಚ್ಚಿಗೋತೀನಿ ಹೋಗ್ತವೆ. ಅದು ರಂಧ್ರದ ಪ್ರಮಾಣ ಕಡಿಮೆಯಾದಂತೆ ನೀರು ಹಿಡಿದಿಟ್ಟುಕೊಳ್ಳುವ ಕಾಂಕ್ರೀಟ್ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ನೀರು ಹಿಡಿದುಕೊಳ್ಳುವಂಥ ಕಾಂಕ್ರೀಟ್ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದು ಕ್ಲಿಪ್ ಒಂದು ಅದಲ್ರಿ, ಇದು ಥಂಡರ್ ಸ್ಟಾರ್ಮ್ಸ್. when happens thunderstorms? When layers of warm moist air rise in a large swift updraft to cooler regions of atmosphere, there the moisture contained in the updraft condenses to form towering cumulonimbus clouds and eventually precipitation, and it causes rain. ಇಲ್ಲಿಗೆ ಮುಕ್ತಾಯ ಮಾಡಿ.